ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಬಸವರಾಜ್. ಚಾಲುಕ್ಯ ಬೀಟ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ಒಂದು ಸ್ಪೆಷಲ್ ಎಡಿಟಿಂಗ್ ಬಗ್ಗೆ ತಿಳಿಯೋಣ. ನೀವೀಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಈ ಶ್ಯಾಡೋ ಎಡಿಟಿಂಗ್ ಮತ್ತು ಎಪಿಕ್ ಫೋಟೋ ಎಫೆಕ್ಟ್ ವಿಡಿಯೋಗಳು ಸದ್ಯಕ್ಕೆ ಭಾರೀ ಟ್ರೆಂಡ್ನಲ್ಲಿವೆ. ನೋಡೋದಕ್ಕೆ ಇದು ತುಂಬ ಕಷ್ಟ ಅನಿಸುತ್ತೆ, ಆದರೆ ನಂಬಿ ಫ್ರೆಂಡ್ಸ್, ನೀವು ಸರಿಯಾದ ಸ್ಟೆಪ್ಸ್ ಫಾಲೋ ಮಾಡಿದರೆ ಕೇವಲ 5 ನಿಮಿಷದಲ್ಲಿ ಇಂಥ ಅದ್ಭುತವಾದ ರೀಲ್ಸ್ ಕ್ರಿಯೇಟ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ಅಪ್ಪಟ ಕನ್ನಡದ ಆಡುಭಾಷೆಯಲ್ಲಿ ನಿಮಗೆ ಬಿಡಿಸಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಯಾಕಂದರೆ ಪ್ರತಿಯೊಂದು ಎಫೆಕ್ಟ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್. ಬೇಕಾಗುವ ಆ್ಯಪ್ಗಳು ಮತ್ತು ಮೆಟೀರಿಯಲ್ಸ್. ಫ್ರೆಂಡ್ಸ್, ಈ ಎಡಿಟಿಂಗ್ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಅಲೈಟ್ ಮೋಷನ್ ಅಥವಾ ಇನ್ಶಾಟ್ ಆ್ಯಪ್ ಬೇಕಾಗತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಬೇಕಾದ ಎಲ್ಲ ಪ್ರೀಸೆಟ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಪ್ರೀಸೆಟ್ ವರ್ಕ್ ಆಗ್ತಿಲ್ಲ ಅಂದರೆ ಗಾಬರಿ ಆಗಬೇಡಿ, ನಾನು XML ಫೈಲ್ ಕೂಡ ಕೊಟ್ಟಿದ್ದೀನಿ. XML ಫೈಲ್ ಬಳಸೋದು ತುಂಬ ಸೇಫ್. ಇದು ಎಲ್ಲರ ಫೋನ್ನಲ್ಲೂ ಆರಾಮಾಗಿ ವರ್ಕ್ ಆಗುತ್ತೆ. ಮೊದಲು ನೀವು ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ಆ ಫೈಲನ್ನು ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡಿಕೊಳ್ಳಿ. ಇಂಪೋರ್ಟ್ ಆದಮೇಲೆ ಪ್ರಾಜೆಕ್ಟ್ ಓಪನ್ ಮಾಡಿದರೆ ನಿಮಗಲ್ಲಿ ನಾನು ಆಲ್ರೆಡಿ ಸೆಟ್ ಮಾಡಿರೋ ಲೇಯರ್ಗಳು ಕಾಣಿಸ್ತವೆ. ಎಡಿಟಿಂಗ್ ಪ್ರಕ್ರಿಯೆ ಹಂತ 1, ಫೋಟೋ ಸೆಲೆಕ್ಷನ್. ಈಗ ಪ್ರಾಜೆಕ್ಟ್ ಓಪನ್ ಮಾಡಿದ ಮೇಲೆ ಅಲ್ಲಿರೋ ಹಳೆ ಫೋಟೋಗಳನ್ನು ತೆಗೆದು ನಿಮ್ಮ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ. ಅಲ್ಲಿರೋ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ. ಅಲ್ಲಿ ನಿಮಗೆ ಒಂದು ಚಿಕ್ಕ ಐಕಾನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಯಿಂದ ಯಾವುದಾದರೂ ಹೈ ಕ್ವಾಲಿಟಿ ಫೋಟೋ ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಟಿಪ್ಸ್ ನೆನ್ಪಿಡಿ, ಫೋಟೋ ಎಷ್ಟು ಕ್ಲಿಯರ್ ಆಗಿರುತ್ತೋ ವಿಡಿಯೋ ಅಷ್ಟೇ ಎಪಿಕ್ ಆಗಿ ಬರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಒಂದು ಶ್ಯಾಡೋ ಅಂದರೆ ನೆರಳು ಎಫೆಕ್ಟ್ ಇದೆ ನೋಡಿ, ಇದು ವಿಡಿಯೋಗೆ ಒಂದು ರಿಯಲಿಸ್ಟಿಕ್ ಲುಕ್ ಕೊಡುತ್ತೆ. ಒಂದು ವೇಳೆ ನಿಮಗೆ ಆ ಶ್ಯಾಡೋ ಇಷ್ಟ ಇಲ್ಲ ಅಂದರೆ ಆ ಲೇಯರ್ ಪಕ್ಕ ಇರೋ ಕಣ್ಣಿನ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆಫ್ ಮಾಡಬಹುದು. ಆದರೆ ನನ್ನ ಪ್ರಕಾರ ಆ ಶ್ಯಾಡೋ ಇದ್ರೇನೆ ವಿಡಿಯೋ ತುಂಬ ಚೆನ್ನಾಗಿ ಕಾಣೋದು. ಎಫೆಕ್ಟ್ಸ್ ಮತ್ತು ಮ್ಯೂಸಿಕ್ ಫೀಲ್. ಮುಂದಿನ ಹಂತ ಅಂದರೆ ಡೈರೆಕ್ಷನಲ್ ಬ್ಲರ್. ವಿಡಿಯೋ ಶುರುವಾದಾಗ ಫೋಟೋ ಸ್ವಲ್ಪ ಬ್ಲರ್ ಆಗಿ ಬಂದು ಆಮೇಲೆ ಕ್ಲಿಯರ್ ಆದರೆ ನೋಡೋಕೆ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಆ್ಯಡ್ ಎಫೆಕ್ಟ್ಗೆ ಹೋಗಿ ಬ್ಲರ್ ಸೆಕ್ಷನ್ನಲ್ಲಿ ಡೈರೆಕ್ಷನಲ್ ಬ್ಲರ್ ಸೆಲೆಕ್ಟ್ ಮಾಡಿ. ಅದನ್ನು 0.15ಗೆ ಸೆಟ್ ಮಾಡಿ. ಇದಾದಮೇಲೆ ವಿಡಿಯೋ ಮಧ್ಯದಲ್ಲಿ ಫೀಲ್ ದ ಮ್ಯೂಸಿಕ್ ಅಥವಾ ಯಾವುದಾದರೂ ಕ್ಯಾಪ್ಷನ್ ಇರೋ ಟೆಕ್ಸ್ಟ್ ಹಾಕಿ. ಈ ಟೆಕ್ಸ್ಟನ್ನು ಫೋಟೋದ ಒಂದು ಸೈಡ್ನಲ್ಲಿಟ್ಟರೆ ಈಗಿನ ಇನ್ಸ್ಟಾಗ್ರಾಮ್ ಟ್ರೆಂಡ್ ಮ್ಯಾಚ್ ಆಗುತ್ತೆ. ಸೆಂಟರ್ನಲ್ಲಿಡೋಕ್ಕಿಂತ ಸೈಡ್ನಲ್ಲಿಡೋದೇ ಬೆಸ್ಟ್. ಈಗ ನಾವು ಇದಕ್ಕೆ ಒಂದೊಳ್ಳೆ BGM ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಬೇಕು. ಮ್ಯೂಸಿಕ್ ಬೀಟ್ಗೆ ತಕ್ಕಂತೆ ಫೋಟೋಗಳು ಚೇಂಜ್ ಆಗೋ ಥರ ಸೆಟ್ ಮಾಡಿ. ಕಲರ್ ಗ್ರೇಡಿಂಗ್ ಮತ್ತು ಫೈನಲ್ ಟಚ್. ಕೊನೆಯದಾಗಿ ವಿಡಿಯೋಗೆ ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡೋಣ. ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡಿ, ಇದರಿಂದ ಫೋಟೋದ ಬಣ್ಣಗಳು ಎದ್ದು ಕಾಣ್ತವೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ ಇಷ್ಟಪಡೋರು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಟು ಮ್ಯೂಸಿಕ್ ಜೋರಾದಾಗ ಕಲರ್ ಫೋಟೋ ಬರೋ ಥರ ಮಾಡಬಹುದು. ಇದು ತುಂಬ ಕ್ರಿಯೇಟಿವ್ ಆಗಿ ಕಾಣುತ್ತೆ. ಎಲ್ಲ ಆದಮೇಲೆ ಒಮ್ಮೆ ವಿಡಿಯೋ ಪ್ಲೇ ಮಾಡಿ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಪರ್ಫೆಕ್ಟ್ ಅನ್ಸಿದ್ರೆ ಮೇಲಿರೋ ಎಕ್ಸ್ಪೋರ್ಟ್ ಬಟನ್ ಒತ್ತಿ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಸೇವ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ನಿಮ್ಮ ಸಖತ್ತಾದ ಎಪಿಕ್ ವಿಡಿಯೋ ಈಗ ರೆಡಿ. ನೋಡಿದ್ರಲ್ವಾ ಗೆಳೆಯರೇ, ಎಷ್ಟು ಸುಲಭವಾಗಿ ಈ ಟ್ರೆಂಡಿಂಗ್ ವಿಡಿಯೋ ಮಾಡಬಹುದು ಅಂತ? ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಎಡಿಟಿಂಗ್ ಮಾಡೋ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟ್ರೆಂಡ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಚಾಲುಕ್ಯ ಬೀಟ್ಸ್. ಧನ್ಯವಾದಗಳು. ನಾನು ನಿಮ್ಮ ಬಸವರಾಜ್. ಜೈ ಕರ್ನಾಟಕ ಮಾತೆ.